ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ, ಕರ್ನಾಟಕ ಸರ್ಕಾರದ ಕಾವೇರಿ 2.0 ತಂತ್ರಾಂಶದಲ್ಲಿ ರೀಕನ್ವೇಯನ್ಸ್ ಡೀಡ್ ಅಥವಾ ಸಾಲ ತೀರುವಳಿ ಪತ್ರವನ್ನ ಡಿಜಿಟಲ್ ಆಗಿ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ಬನ್ನಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕಾವೇರಿ 2.0 ಸಾಲ ತೀರುವಳಿ ನೋಂದಣಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಬ್ಯಾಂಕ್ ಸಾಲ ತೀರಿಸಿದ ಮೇಲೆ ನಿಮ್ಮ ಆಸ್ತಿಯ ಮೇಲಿರೋ ಋಣಭಾರವನ್ನ ಅಧಿಕೃತವಾಗಿ ತೆರವುಗೊಳಿಸಲು ಸರ್ಕಾರ ಮಾಡಿರೋ ಒಂದು ಡಿಜಿಟಲ್ ಪ್ರಕ್ರಿಯೆ. ನೆನ್ಪಿದೆಯಾ? ಹಿಂದೆಲ್ಲ ಇದೇ ಕೆಲಸಕ್ಕೆ ಫೈಲ್ ಹಿಡ್ಕೊಂಡು ದಿನಗಟ್ಲೆ ಕಚೇರಿಗಳಿಗೆ ಅಲೇಬೇಕಿತ್ತು. ಆದ್ರೆ ಈಗ ಹಾಗಿಲ್ಲ. ಸಾಲ ತೀರಿದ ತಕ್ಷಣ ಆನ್ಲೈನ್ನಲ್ಲೇ ಬಹಳ ಸುಲಭವಾಗಿ ಪಾರದರ್ಶಕವಾಗಿ ರಿಜಿಸ್ಟರ್ ಮಾಡಬಹುದು. ಅಂದ್ರೆ ದಶಕಗಳ ಹಳೆಯ ವ್ಯವಸ್ಥೆ ಈಗ ಸಂಪೂರ್ಣ ಬದಲಾಗಿದೆ ಅಂತಲೇ ಹೇಳಬಹುದು. ಈ ಇಡೀ ಪ್ರಕ್ರಿಯೆಯನ್ನ ನಾವು 4 ಮುಖ್ಯ ಹಂತಗಳಲ್ಲಿ ನೋಡ್ಬೋದು. ಮೊದಲನೇದು ಅರ್ಜಿಯನ್ನ ಪ್ರಾರಂಭಿಸೋದು, ಎರಡನೇದು ಆಸ್ತಿಯ ವಿವರಗಳನ್ನ ಆಯ್ಕೆ ಮಾಡಿಕೊಳ್ಳೋದು, ಮೂರನೇದಾಗಿ ಕಟ್ಟಬೇಕಾದ ಶುಲ್ಕಗಳನ್ನ ಲೆಕ್ಕ ಹಾಕೋದು, ಮತ್ತು ಕೊನೆಯದಾಗಿ ಫೈನಲ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳೋದು. ಹಾಗಾದ್ರೆ ಮೊದಲ ಹಂತವಾದ ಅರ್ಜಿಯನ್ನ ಪ್ರಾರಂಭಿಸುವುದು ಹೇಗೆ ಅಂತ ನೋಡೋಣ. ಸಾಫ್ಟ್ವೇರ್ನಲ್ಲಿ ಲಾಗಿನ್ ಆದ ತಕ್ಷಣ ನಾವು ಮಾಡಬೇಕಾದ ಮೊದಲ ಕೆಲಸ ಇದು. ಮೊದಲಿಗೆ ಅಲ್ಲಿ ಕಾಣೋ ನ್ಯೂ ಅಪ್ಲಿಕೇಶನ್ ಅಥವಾ ಹೊಸ ಅರ್ಜಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂದ್ರೆ ದಸ್ತಾವೇಜು ನೋಂದಣಿ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಕಚೇರಿಗೆ ಹೋಗಿ ಒಂದು ಅರ್ಜಿ ಫಾರ್ಮ್ ಕೇಳಿ ಪಡಿತೀವಲ್ಲ, ಸೇಮ್ ಅದೇ ತರಹದ ಪ್ರಕ್ರಿಯೆದು, ಆದ್ರೆ ಡಿಜಿಟಲ್ ಆಗಿ. ಅಸಲಿ ಕೆಲಸ ಶುರುವಾಗೋದೇ ಇಲ್ಲಿಂದ. ಮುಂದಿನ ಹಂತ ಆಸ್ತಿಯ ಆಯ್ಕೆಗಳನ್ನು ನಿರ್ಧರಿಸುವುದು. ಇದನ್ನ ಸ್ವಲ್ಪ ಗಮನವಿಟ್ಟು ನೋಡಬೇಕು. ಇದು ನಿಜಕ್ಕೂ ಒಂದು ಪ್ರಮುಖ ಕವಲುದಾರಿ. ಇಲ್ಲಿ ನಾವು ನಮ್ಮ ಆಸ್ತಿಯ ವರ್ಗೀಕರಣವನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ಅಂದ್ರೆ ನಿಮ್ಮ ಆಸ್ತಿ ಕೃಷಿ ಭೂಮಿನ ಅಥವಾ ಕೃಷಿಯೇತರ ಭೂಮಿನ ಅನ್ನೋದನ್ನ ನಿಖರವಾಗಿ ಆಯ್ಕೆ ಮಾಡಬೇಕು. ಯಾಕೆಂದ್ರೆ ಕೃಷಿ ಭೂಮಿಗೆ ಇರೋ ನಿಯಮಗಳು, ಶುಲ್ಕಗಳು ಬೇರೆ, ಅದೇ ಕಮರ್ಷಿಯಲ್ ಅಥವಾ ವಸತಿ ಆಸ್ತಿಗೆ ಇರೋ ನಿಯಮಗಳು ಬೇರೆ. ಹಾಗಾಗಿ ಇದು ಸುಮ್ಮನೆ ಯಾವುದೋ ಒಂದು ಫಾರ್ಮ್ ತುಂಬೋ ಕೆಲಸ ಅಲ್ಲ. ನಿಮ್ಮ ಆಸ್ತಿಯ ಕಾನೂನು ಸ್ವರೂಪವನ್ನ ಡಿಜಿಟಲ್ ಆಗಿ ನಿರ್ಧರಿಸುವ ಅತಿ ಮುಖ್ಯವಾದ ಹೆಜ್ಜೆ ಇದು. ಆಸ್ತಿಯ ಪ್ರಕಾರವನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿರೋ ಮಾಹಿತಿಯನ್ನ ಒಮ್ಮೆ ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಬದಲಾವಣೆ ಇದ್ರೆ ಎಡಿಟ್ ಮಾಡಬಹುದು. ಆಮೇಲೆ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಿರೋರ ಅಂದ್ರೆ ಸಹಿ ಹಾಕ್ತಿರೋರ ಕಂಪ್ಲೀಟ್ ಡೀಟೇಲ್ಸನ್ನ ಭರ್ತಿ ಮಾಡಬೇಕು. ಅವರ ಹೆಸರು, ವಿಳಾಸ, ಹೀಗೆ ಪ್ರತಿಯೊಂದು ನಿಖರವಾದ ಮಾಹಿತಿಯನ್ನ ಕೊಟ್ಟು ಸೇವ್ ಮಾಡಬೇಕು. ಇಲ್ಲಿ ಎಂಟರ್ ಮಾಡೋ ಪ್ರತಿಯೊಂದು ಅಕ್ಷರವೂ ಶಾಶ್ವತ ದಾಖಲೆಯಾಗಿ ಉಳಿಯೋದ್ರಿಂದ ಸ್ವಲ್ಪವೂ ತಪ್ಪು ಮಾಡದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಸರಿ, ಇವೆಲ್ಲ ಆದ್ಮೇಲೆ ಮೂರನೇ ಹಂತವಾದ ಶುಲ್ಕಗಳ ಲೆಕ್ಕಾಚಾರದ ಬಗ್ಗೆ ತಿಳಿಯೋಣ. ಈಗ ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಸಾಫ್ಟ್ವೇರ್ನ ಪಾರದರ್ಶಕತೆ. ಇಲ್ಲಿ ಯಾವುದೇ ಮನುಷ್ಯರ ಹಸ್ತಕ್ಷೇಪ ಇರಲ್ಲ. ಗವರ್ಮೆಂಟ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಎಷ್ಟಾಗುತ್ತೆ ಅನ್ನೋದನ್ನ ಸಿಸ್ಟಮ್ ತಾನಾಗೇ ಅತ್ಯಂತ ಸ್ಪಷ್ಟವಾಗಿ ಲೆಕ್ಕ ಹಾಕುತ್ತೆ. ನೀವೇ ಯೋಚಿಸಿ, ಹಿಂದೆಲ್ಲ ಇದನ್ನ ಕೈಯಾರೆ ಲೆಕ್ಕ ಹಾಕಬೇಕಿತ್ತು, ಎಷ್ಟೊಂದು ಗೊಂದಲಗಳಾಗ್ತಿದ್ವಲ್ವಾ? ಆದರೆ ಈಗ ನೀವು ಕೊಟ್ಟಿರೋ ಆಸ್ತಿಯ ಮಾಹಿತಿ ಆಧಾರದ ಮೇಲೆ ಕರಾರುವಾಗಿ ಈ ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಬದಲಾವಣೆ ಅಲ್ವಾ? ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದೇ ಅಂತಿಮಗೊಳಿಸುವಿಕೆ ಮತ್ತು ಮುದ್ರಣ. ಫೀಸ್ ಪೇಮೆಂಟ್ ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಮಾಡಬೇಕಾದ ಒಂದು ಕೊನೆಯ ಮತ್ತು ಅತಿ ಮುಖ್ಯವಾದ ಕೆಲಸ ಇದೆ. ಅದೇ ಫೈನಲ್ ಡಿಕ್ಲರೇಷನ್ ಅಥವಾ ಅಂತಿಮ ಘೋಷಣಾ ಪತ್ರವನ್ನ ಅಪ್ಲೋಡ್ ಮಾಡೋದು. ನೋಡಿ, ಇದು ಕೇವಲ ಬಟನ್ ಕ್ಲಿಕ್ ಮಾಡೋ ಕೆಲಸ ಮಾತ್ರ ಅಲ್ಲ. ನೀವು ಇದುವರೆಗೆ ಕೊಟ್ಟಿರೋ ಎಲ್ಲ ಮಾಹಿತಿ, ದಾಖಲೆಗಳು ಸಂಪೂರ್ಣವಾಗಿ ಸತ್ಯ ಅಂತ ಕಾನೂನುಬದ್ಧವಾಗಿ ಒಪ್ಕೊಳ್ಳೋ ಹೆಜ್ಜೆ ಇದು. ಈ ಡಿಕ್ಲರೇಷನ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಕಡೆಯಿಂದ ಆಗಬೇಕಾದ ಕೆಲಸಗಳೆಲ್ಲ ಮುಗಿತು ಅಂದೇ ಅರ್ಥ. ಅಂತಿಮವಾಗಿ ಇಡೀ ಪ್ರಕ್ರಿಯೆಯ ತೃಪ್ತಿದಾಯಕ ಕ್ಲೈಮ್ಯಾಕ್ಸ್ ಎಲ್ಲಿದೆ? ಡಿಕ್ಲರೇಷನ್ ಅಪ್ಲೋಡ್ ಆದಮೇಲೆ ಸಿಸ್ಟಮ್ ನಮಗೆ ಡೇಟಾ ಪ್ರಿಂಟೆಡ್ ಅಫಿಷಿಯಲ್ ಅನ್ನೋ ಅಂತಿಮ ಫಲಿತಾಂಶವನ್ನು ನೀಡುತ್ತೆ. ಈ ಮೆಸೇಜ್ ಬಂತು ಅಂದ್ರೆ ನಿಮ್ಮ ಸಾಲ ತೀರುವಳಿ ಪತ್ರದ ರಿಜಿಸ್ಟ್ರೇಷನ್ ಯಶಸ್ವಿಯಾಗಿ ಮುಗಿದಿದೆ ಮತ್ತು ನಿಮ್ಮ ಅಧಿಕೃತ ಡಾಕ್ಯುಮೆಂಟ್ ರೆಡಿ ಇದೆ ಅಂತ ಅರ್ಥ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಮಾಡಿಸ್ತಿದ್ದ ಕೆಲಸವನ್ನ ನಾವು ಕೂತಲ್ಲಿಯೇ ಆರಾಮಾಗಿ ಡಿಜಿಟಲ್ ಆಗಿ ಮುಗಿಸಿದ್ವಿ ಅಲ್ವಾ? ತಂತ್ರಜ್ಞಾನ ನಮಗೆ ಕೊಟ್ಟಿರೋ ಅತಿ ದೊಡ್ಡ ಉಡುಗೊರೆ ಅಂದ್ರೆ ಇದೆ. ಈ ಇಡೀ ಡಿಜಿಟಲ್ ಪಯಣವನ್ನ ನೋಡಿದಾಗ ನಮಗೊಂದು ಪ್ರಶ್ನೆ ಮೂಡದೇ ಇರಲ್ಲ. ಕಾವೇರಿ 2.0ನಂತಹ ಈ ಹಂತದ ತಂತ್ರಜ್ಞಾನ ನಮ್ಮ ಸಾಂಪ್ರದಾಯಿಕ ಸರ್ಕಾರಿ ಪ್ರಕ್ರಿಯೆಗಳನ್ನು ಎಷ್ಟರ ಮಟ್ಟಿಗೆ ಸರಳಗೊಳಿಸಿದೆ ಅಲ್ವಾ? ಕಡತಗಳ ಮಧ್ಯ ಕಳೆದು ಹೋಗ್ತಿದ್ದ ವಾರಗಟ್ಲೆ ಸಮಯ ತಿಂತಿದ್ದ ಕೆಲಸಗಳು ಈಗ ಯಾವುದೇ ಗೊಂದಲಗಳಿಲ್ಲದೆ ಸಂಪೂರ್ಣ ಪಾರದರ್ಶಕವಾಗಿ ಕೆಲವೇ ನಿಮಿಷಗಳಲ್ಲಿ ಮುಗಿದು ಹೋಗ್ತಿವೆ. ಇದರಿಂದ ಕೆಲಸದ ವೇಗ ಹೆಚ್ಚಾಗಿರೋದು ಮಾತ್ರವಲ್ಲ, ವ್ಯವಸ್ಥೆಯ ಮೇಲಿನ ನಂಬಿಕೆ ಕೂಡ ಇಮ್ಮಡಿಯಾಗಿದೆ.
ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಕ್ರಾಂತಿ ನಮ್ಮ ಆಡಳಿತ ವ್ಯವಸ್ಥೆಯನ್ನ ಇನ್ನೆಷ್ಟು ಸ್ಮಾರ್ಟಾಗಿ ಬದಲಾಯಿಸಬಹುದು. ಖಂಡಿತ ಯೋಚಿಸಿ. ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ಧನ್ಯವಾದಗಳು.